ಗಣೇಶ ಶಣೈರವರೇ ಹಾಗೂ ಈ ಒಂದು ವೇದಿಕೆ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಈ ರೀತಿ ಬಂದು ನಿಂತು ಮಾತನಾಡಲಿಕ್ಕೆ ನನಗೆ ಅವಕಾಶವನ್ನು ಕಲ್ಪಿಸಿದವರು ಅಂದರೆ ಬಹುಶಃ ಇಂದಿನ ಯುಗ ಅಥವಾ ಇಂದಿನ ಕಾಲದಲ್ಲಿ, ಇಂದಿನ ಕಾಲದಲ್ಲಿ ಕೈ ಹಿಡಿದು ಮೇಲೆತ್ತೋರು ಬಹಳ ಕಡಿಮೆ. ಆದರೆ ಇವತ್ತು ಕೆಳಗೆ ತಳ್ಳೋರು ಜಾಸ್ತಿ ಆಗಿದ್ದಾರೆ. ಅಂಥದ್ರಲ್ಲಿ ನಾನು ಹುಟ್ಟಿದ್ದು ಎಲ್ಲೋ ಬೆಳೆದದ್ದೆಲ್ಲೋ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾನು ಹುಟ್ಟಿದ್ದು ಬೆಳೆದಿದ್ದು ಶಿಕ್ಷಣ ಪಡೆದು ಮಕ್ಕಳ ಶಿಕ್ಷಣಕ್ಕೋಸ್ಕರ ನಾನು ಮೈಸೂರಿಗೆ ಹೋದೆ. ಅಂಥದ್ರಲ್ಲಿ ನನ್ನನ್ನು ಗುರುತಿಸಿ ಅವರು ರಾಜ್ಯಪಾಲರಾಗಿದ್ದಾಗ ಲಯನ್ಸ್ ಕ್ಲಬ್ನಲ್ಲಿ ನನ್ನನ್ನು ಜಿಲ್ಲಾ ಸಂಪುಟದ ಖಜಾಂಚಿಯನ್ನಾಗಿ ಆಯ್ಕೆ ಮಾಡಿಕೊಂಡು ನನಗೆ ಒಂದು ಗೌರವವನ್ನು ಕೊಟ್ಟು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಸುಮಾರು 20 ವರ್ಷಗಳಿಂದ ಅವರ ಒಂದು ಬಾಂಧವ್ಯವನ್ನು ರೂಢಿಸ್ಕೊಂಡು ನಾನು ಈ ಒಂದು ಬೆಳೆಯಲಿಕ್ಕೆ ಅವರು ಕಾರಣ ಅನ್ನೋದನ್ನು ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತಾಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸಿ ತಮ್ಮ ಮುಂದೆ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ಪ್ರಶಸ್ತಿ ಪತ್ರ ಮತ್ತು ಪದಕವನ್ನು ತರಿಸಿಕೊಟ್ರು ನನ್ನ ಕಾಯಕವನ್ನು ಮೆಚ್ಚಿ. ಅಂತಹ ಮಾನ್ಯ ಮುನಿಯಪ್ಪನವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರುವ ಎಲ್ಲ ಗಣ್ಯರೇ, ನನಗೆ ಸ್ವಲ್ಪ ಸ್ವಾರ್ಥ ಬಂತು ಈ ಒಂದು ಕಾರ್ಯಕ್ರಮದಲ್ಲಿ. ಏನು ನಾನು ಯಾವುದೇ ಕಾರ್ಯಕ್ರಮ ಮಾಡಲಿ ನಿಸ್ವಾರ್ಥದಿಂದ ಮಾಡ್ತಕ್ಕಂಥದ್ದು. ಸ್ವಾರ್ಥ ಬಂತು. ಸ್ವಾರ್ಥ ಅಂದರೆ ಇಂದಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯಾದ ಮಗು ಬೃಂದ SSLCಯಲ್ಲಿ ಉನ್ನತ ಮಟ್ಟದಲ್ಲಿ ಅಂಕ ಗಳಿಸಿ ಇಂದು ಮುಖ್ಯ ಅತಿಥಿಯಾಗಿ ನನ್ನಂತೆ ಕೂತ್ಕೊಂಡಿದ್ದಾಳಲ್ಲ, ಅದು ನನಗೆ ತುಂಬ ತುಂಬ ಸಂತೋಷ ಆಯಿತು. ಧನ್ಯವಾದಗಳು ಮಗು. ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ಸಾಧಕ ಪ್ರಶಸ್ತಿಗಳನ್ನು ಸ್ವೀಕರಿಸಿದ ಪ್ರೀತಿಯ ವಿದ್ಯಾರ್ಥಿಗಳೇ, ಅವರ ಪೋಷಕರೇ, ಈ ಒಂದು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ತಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಎರಡು ಮಾತನಾಡಲಿಕ್ಕೆ ಇಷ್ಟಪಟ್ಟು ಹೇಳ್ತಾ ಇದ್ದೀನಿ. ಮಕ್ಕಳೇ, ಇವತ್ತು ನಿಮಗೆ ಕಲಾ ಕುಂಚದ ವಸಿಯಿಂದ ಸಾಕಷ್ಟು ಪುರಸ್ಕಾರಗಳನ್ನು ಮಾಡಿದ್ದಾರೆ. ಅದು ನಿಮ್ಮ ಮುಂದಿನ ಏಳಿಗೆಗೆ, ನಿಮ್ಮ ಶಿಕ್ಷಣಕ್ಕೋಸ್ಕರ ನಿಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅನ್ನೋದನ್ನು ಮಾತ್ರ ಮರಬೇಡಿ. ಅಯ್ಯೋ ನನಗೆ ಪ್ರಶಸ್ತಿ ಬಂತು ಹಾಗೆ ಅಂತ ದಯವಿಟ್ಟು ಯಾರು ಕೂಡ ಹೆಮ್ಮೆ ಪಡಿ, ಆದರೆ ಅದನ್ನು ದುರುಪಯೋಗಪಡಿಸ್ಕೋಬೇಡಿ ಅಂತ ಹೇಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಉನ್ನತ ಶ್ರೇಣಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಬರಲಿ ಅಂತ ಆಶಿಸಿ, ಈಗ ಹೆಚ್ಚಾಗಿ ಪೋಷಕರು ಬಂದಿರೋದ್ರಿಂದ ದಯವಿಟ್ಟು ಒಂದು ಆಟ ಆಡಿಸ್ತೀನಿ. ಆಟ ಆಡಿದ ಮೇಲೆ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಇದು ಕೇವಲ 1 ನಿಮಿಷದ ಆಟ ಅಷ್ಟೇ. ದಯವಿಟ್ಟು ತಾವೆಲ್ಲರೂ ಕೂಡ ನಿಮ್ಮ ಬಲಗೆಯನ್ನು ಮುಂದೆ ನೀಡಿ, ವೇದಿಕೆ ಮೇಲೆ ಇರೋರು ಮತ್ತು ಮುಂದೆ ಇರ್ತಕ್ಕಂಥ ಎಲ್ಲ ಪೋಷಕರು ಮಕ್ಕಳು ಎಲ್ಲರಲ್ಲಿ ಹೆಚ್ಚಾಗಿ ಪೋಷಕರು ಇದನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ನಾನು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ತೋರುಬೆರಳನ್ನು ಮುಂದೆ ಇಟ್ಕೊಳ್ಳಿ. ತೋರುಬೆರಳು ಗೊತ್ತಲ್ಲ, ಹೇಳ್ತಾರೆ ಅಂತ ಆ ಬೆರಳು ಅದು ಏನಾಗುತ್ತೆ ಅನ್ನೋದನ್ನು ನಾನು ಮುಂದೆ ತರಿಸ್ತೀನಿ. ಈಗ ನಾನು ಹೇಳಿದಂತೆ ನೀವು ಮಾಡಬೇಕು. ನಾನು ಏನು ಬಾಯಲ್ಲಿ ಹೇಳ್ತೀನಿ ಅದನ್ನು ನೀವು ಮಾಡಬೇಕು. ಹೇಳಿದಂತೆ ಮಾಡಬೇಕು, ಮಾಡಿದಂತೆ ಮಾಡಬೇಕು, ಹೇಳಿದಂತೆ ಮಾಡಿ. ಈಗ ನಿಮ್ಮ ತೋರು ಬೆರಳನ್ನು ನಿಮ್ಮ ತಲೆಯ ಮೇಲೆ ಇಟ್ಕೊಳ್ಳಿ. ಓಕೆ. ಈಗ ನಿಮ್ಮ ತೋರು ಬೆರಳನ್ನು ನಿಮ್ಮ ಮೂಗಿನ ಮೇಲೆ ಇಟ್ಟುಕೊಳ್ಳಿ. ಈಗ ನಿಮ್ಮ ತೋರು ಬೆರಳನ್ನು ನಿಮ್ಮ ಕೆನ್ನೆ ಮೇಲೆ ಇಟ್ಕೊಳ್ಳಿ. ಬಿಡಿ. ಈಗ ಯಾರು ಏನೇನು ಮಾಡಿದಂತ ಗೊತ್ತಾಯ್ತು. ಅಂದರೆ ಇವತ್ತು ಇದು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂದಿನ ಮಕ್ಕಳು ಬಹಳ ಅಡ್ವಾನ್ಸ್ ಇದ್ದಾರೆ, ಬಹಳ ಮುಂದುವರೆದಿದ್ದಾರೆ ಈ ತಂತ್ರಜ್ಞಾನ ಯುಗದಲ್ಲಿ. ಆದ್ದರಿಂದ ಮಕ್ಕಳು ನಮ್ಮನ್ನು ಅನುಪಾಲನೆ ಮಾಡ್ತಾರೆ ಹೊರತು ನಾವು ಹೇಳಿದಂತೆ ಅವರು ಮಾಡೋದಿಲ್ಲ. ಇದು ತಮ್ಮೆಲ್ಲರಿಗೂ ಕೂಡ ಅನುಭವ ಆಗಿದೆ ಅಂತೇಳಿ ನಾನೊಬ್ಬ ಪೋಷಕನಾಗಿ ಹೇಳ್ತಕ್ಕಂಥ ಮಾತು. ಆದ್ದರಿಂದ ಮಕ್ಕಳ ಎದುರಿನಲ್ಲಿ ನಾವು ಬಹಳ ಜಾಗರೂಕತೆಯಿಂದ ನಡ್ಕೋಬೇಕು ಅನ್ನೋದು ಈ ಒಂದು ಪಾಠದ ನೀತಿ ಬೋಧನೆ. ಆದ್ದರಿಂದ ಮಕ್ಕಳೇ, ಈ ವರ್ಷನೇ ತಂದೆ ತಾಯಿಯಲ್ಲಿ ಹೇಳ್ತಾರೆ, ಅದನ್ನು ಕೇಳಿಕೊಂಡು ನಿಮ್ಮ ಮುಂದಿನ ಭವಿಷ್ಯಕ್ಕೆ ನಾಂದಿಯಾಗಿ ಅಂತ ಹೇಳಿ ಸರಸ್ವತಿ ನಿಮಗೆಲ್ಲರಿಗೂ ಮಂಗಲ ಉಂಟು ಮಾಡಲಿ.